ಲೆಟ್ಸ್ ವೆಲ್ಕಮ್ ಎರಡು ಮುದ್ದಿನ ಹೆಣ್ಣು ಮಕ್ಕಳ ತಾಯಿ ನನ್ನ ರಾಜಕ್ಕನ ಸ್ಟೈಲ್ ಮಾಡಿ ಕೊಟ್ಟೆ ಕೊಡ್ತು. 1 ವರ್ಷದಿಂದ 1 ರೂಪಾಯಿ ಪೇಮೆಂಟ್ ಕೊಟ್ಟಿಯ? ಇವಳು ಒಳ್ಳೆವಳಲ್ಲ, ಒಳ್ಳೆವಳು ಮಲೆ ಬಯಸ್ತೆ. ಅವಳ ಬಗ್ಗೆ ಹೇಳಕ್ ಮಾತೇ ಇಲ್ಲ. ತಪ್ಪಾಯ್ತು ಮೇಡಮ್, ಕಾಲಿಗೆ ಬೀಳು. ನೀವು ಇವಳಿಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ತುಂಬಾ ಚೆನ್ನಾಗಿ ಕಷ್ಟ ಬಿಡ್ತಾಳ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಚಾನಲಲ್ಲಿ ಒಬ್ಬ ಗೆಸ್ಟ್ನ ಒಂದು ವಾರದಿಂದ ಕರೀತಾ ಇದ್ದೀನಿ. ಈ ರೆಸಿಪಿನ ತೋರಿಸ್ಕೊಡಿ ಅಂತ ಒಂದು ವಾರದಿಂದ ಅವ್ರ ಶೆಡ್ಯೂಲ್ ಸಿಗದೆ ಕೊನೆಯದಾಗಿ ನನ್ನ ಚಾನಲ್ಗೆ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಮಾಡೋಣ ಆ ನಮ್ಮ ಗೆಸ್ಟ್ನ. ಲೆಟ್ಸ್ ವೆಲ್ಕಮ್ ಎರಡು ಮುದ್ದಿನ ಹೆಣ್ಣು ಮಕ್ಕಳ ತಾಯಿ, ಬ್ಯೂಟಿಫುಲ್, ವಂಡರ್ಫುಲ್, ಫುಲ್ ಏನದು ಬರ್ತಾ ಇಲ್ಲ, ನೆನಪಾಗ್ತಿಲ್ಲ, ಫುಲ್ ರೆಡಿ ಆಗಿದೆ ಬಟ್ ಮಿಸ್ ಆಗ್ತಾ ಇದೆ, ಎನರ್ಜೆಟಿಕ್ ಏನೋ ಅನ್ಕೋಬಿಡಿ. ಓಕೆ, ಲೆಟ್ಸ್ ವೆಲ್ಕಮ್ ನನ್ನಮ್ಮ. ಅಮ್ಮ ಬನ್ನಿ ಮಾತಾಡಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು ಈ ಇಷ್ಟು ದಿನದಲ್ಲಿ. ಸುಚಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತುಂಬಾ ಬ್ಯುಸಿಯಾಗಿ ನಿಮ್ಮ ಟೈಮ್ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಪೇಮೆಂಟ್ ಆದಷ್ಟು ಬೇಗ ಕೊಡ್ತೀವಿ. ಮಾಡಿ ಕೊಟ್ಟೆ ಕೊಡ್ತು. 1 ವರ್ಷದಿಂದ 1 ರೂಪಾಯಿ ಪೇಮೆಂಟ್ ಕೊಟ್ಟಿಯ? ಬಡವರು ಚಾನಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದೌದು, ಬನ್ನಿ ಹಾಕೊಂಡು ಬನ್ನಿ ಹಾಕೋಣ. ಅವ್ರ ರೆಸಿಪಿ ಏನಂತ ಆದ್ರೂ ಹೇಳು ಮಮ್ಮಿ ಒಂದ್ ಸ್ವಲ್ಪ. ಏನ್ ಫ್ಯಾಕ್ಟ್ ಅಂತ ಹೇಳ್ತೀನಿ. ನಾನು 1 ವಾರ ಆಯ್ತು ನಾನು ತಗೊಂಬಂದು. ಉಪ್ಪಿನಕಾಯಿ ಹಾಕಬೇಕು. ಸಮ್ಮರ್ ಬಂದರೆ ಆಸ್ ಯೂಶುವಲ್ ಮನೇಲಿ ಮಾಡೋದು ಉಪ್ಪಿನಕಾಯಿ, ಸಣ್ಣಗೆ ಹಪ್ಪಳ, ಅದರಲ್ಲಿ ಇದು ಕೂಡ ಒಂದು ಉಪ್ಪಿನಕಾಯಿ ಹಾಕಬೇಕಿತ್ತು ಮನೇಲಿ. ಹಾಕಡ ಚಿತ್ತಂಬರಿ ತಗೋಬಾ ಉಪ್ಪಿನಕಾಯಿ, ಮಾವಿನಕಾಯಿ ಅಂತ ಹೇಳಿದ್ರು. ಸೊ ನಾನು ತಗೊಬಂದು 1 ವಾರ ಆಗೈತಿ. ಇವತ್ತು ಮೇಡಮ್ ಅವರ ಬ್ಯುಸಿ ಶೆಡ್ಯೂಲ್ ಇಂದ ನಮಗೆ ಎಲ್ಲದಕ್ಕೂ ಕೂಡಿ ಬರ್ಬೇಕಂತೆ. ಒಂದು ಊಟ ಸಿಗಕ್ಕ, ಒಬ್ರು ನಮ್ಮ ಮನೆಗೆ ಬರಕ್ಕ, ಅವ್ರಿಗೆ ಈ ಮನೆ ಋಣ ಇರೋದಕ್ಕ, ತಿನ್ನೋದಕ್ಕ, ಇದನ್ನ ನಾವು ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡಿರೋದು ಅವತ್ತೇ ಆಗದದು. ನೀನ್ ಏನ್ ಹೇಳಿದ್ರು ಆಗಲ್ಲ. ತಪ್ಪಾಯ್ತು ಮೇಡಮ್, ಕಾಲಿಗೆ ಬೀಳು. ಮೇಡಮ್ ಸಾರಿ, ಒಳ್ಳೇದ. ಓಕೆ, ಫೈನಲ್ ಆಗಿ ಇವತ್ತು ನಾವು ನಿಮಗೆ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ಕೊಡ್ತಾ ಇದೀವಿ. ಅದು ಆಂಧ್ರ ಸ್ಟೈಲ್, ತೆಲಂಗಾಣ ಸ್ಟೈಲ್, ಆ ಸ್ಟೈಲ್ ಈ ಸ್ಟೈಲ್ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಅಮ್ಮನ ಸ್ಟೈಲ್. ನಾವ್ ಯಾವಾಗ್ಲೂ ಒಂದೇ ಸ್ಟೈಲ್ ಹಾಕೋದು. ನನ್ನ ಸ್ಟೈಲೇ ನಾನು ತೋರಿಸೋದು, ಯಾರ ಸ್ಟೈಲು ತೋರಿಸಲ್ಲ ನಾನು. ಯಾವ ಸ್ಟೈಲು ತೋರಿಸಲ್ಲ, ನನ್ನ ರಾಜಕ್ಕನ ಸ್ಟೈಲ್ ಉಪ್ಪಿನಕಾಯಿ. ಸ್ಟಾರ್ಟ್ ಮಾಡೋಣ. ಅಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀಯ ಮಮ್ಮಿ? ಓಕೆ, ಸ್ಟಾರ್ಟ್. ಮಾವಿನಕಾಯಿ ತಗೊಂಡೇನಿ, 1 kg ಮಾವಿನಕಾಯಿ. ಈ ರೀತಿ ಬಿಳಿ ಇರಬೇಕು. ಸ್ವಲ್ಪ ಹಳದಿ ಆದರೆ ಮಾವಿನಕಾಯಿ ಉಪ್ಪಿನಕಾಯಿ ಭಾಳ ದಿನ ತಡೆಯಲ್ಲ. ಇದನ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಬಟ್ಟೆಯಾಗ ಒಂದು 15 ನಿಮಿಷ ಒರೆಸಿ ಕೈ ಬಿಡ್ಬೇಕು. ಇದಕ್ಕೆ ಉಪ್ಪು ಹಳ್ಳುಪ್ಪೆ. ನಾನು ಸ್ವಲ್ಪ ಕರಗಲ್ಲ ಅಂತ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿನಿ. ಇದು ಖಾರ ಪುಡಿ, ಬ್ಯಾಡಗಿಕಾಯಿ, ಇದು ಬೆಳ್ಳುಳ್ಳಿ. ಇದು ಸ್ವಲ್ಪ ಕೆಳಗ ಇದು ದೊಡ್ಡ ಬೆಳ್ಳುಳ್ಳಿ ಅದಾವು, ಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಂಡಿನಿ. ಸ್ವಲ್ಪ ಹಂಗೆ ಹಾಕಿದ್ರೆ ಘಮ ಅನಿಸ್ತದಂತ. ಇವು ಮೆಂತ್ಯಕಾಳು ಸ್ವಲ್ಪ ಹಂಗೆ ಹಾಕ್ಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಮಾಡೀನಿ ಇವನ್ ಕೂಡ. ಇವನ್ನ ಸ್ವಲ್ಪ ಹಂಗೆ ಹಾಕತ್ನಿ. ಆಮೇಲೆ ಸ್ವಲ್ಪ ಮಿಕ್ಸಿನೂ ಮಾಡ್ಕೊಂಡಿನಿ ಮೆಂತ್ಯ ಪುಡಿ. ಸಾಸಿವೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡಿನಿ. ಇದು 100 ಗ್ರಾಮು, ಇದು 50 ಗ್ರಾಮು, ಇದು 100 ಗ್ರಾಮು. ಇಷ್ಟು ಚಿಟಿಗೆ ಅರಿಶಿನ, ಉಪ್ಪು 100 ರುಚಿಗೆ ತಕ್ಕಷ್ಟು. ನಮಗೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೋದು. ಆಮ್ಯಾಗ ಎಣ್ಣೆ, ನಾನು 1 ಲೀಟ್ರ್ ಎಣ್ಣೆ ತಗೊಂಡಿನಿ. ನಿಮಗೆ ಹಾಕಿ ತೋರಿಸ್ತೀನಿ, ಆಮೇಲೆ ನೀವು ನೋಡ್ಕೇಳ್ರಿ. ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೋಬೋದು. ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಬೇಕಂದ್ರೆ ಎಣ್ಣೆ ಜಾಸ್ತಿ ಇರ್ಬೇಕು. ನಮಗೆ ಕಡಿಮೆ ತಿನ್ಬೇಕು, ಎಣ್ಣೆ ತಿನ್ನೋರಿದ್ರೆ ಕಡಿಮೆ ಎಣ್ಣೆ ಹಾಕ್ಕೋಬೇಕು ಅಷ್ಟೇ. ಈಗ ಈ ಉಪ್ಪಿನಕಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ತೋರಿಸ್ತೀನಿ, ನೀವು ನೋಡ್ಕೇಳ್ರಿ ಎಲ್ಲರೂ. ನಾನೀಗ ಒಂದು ಪಾತ್ರೆ ತಂದಿದ್ದೀನಿ. ಪಾತ್ರೆ ಪುಟ್ಟಿ, ಸಿಲ್ವರ್ ಪುಟ್ಟಿ ನಮ್ಮಮ್ಮನ ಭಾಷೆ. ಏನು ಚೆನ್ನಾಗಿ ಉಪ್ಪಿನಕಾಯಿ ಕಳಿಸಿರಿ. ನೀವು ಫ್ಯಾನ್ ಹತ್ರ ಹೋಗ್ರಿ, ಸ್ವಲ್ಪ ಜೋರು ಫ್ಯಾನ್ ಮಾಡ್ರಿ. ಕೆಟ್ಟ ಶೆಕೆ ಐತಿ. ಬಡವ್ರು ಚೆನ್ನಾಗಿ ಹೌದ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಬಡವರಿಗೆಲ್ಲ ಮಾಡ್ಕೊಡ್ತೀವಿ. ಬೆಳೀರಿ ಗಡಗಡ.
ಥ್ಯಾಂಕ್ ಯು ಮೇಡಮ್. ಈಗ ನೋಡಿ ಈಗ ಎಣ್ಣೆ ಹಾಕ್ಯಂತೀನಿ ಪುಟ್ಟ್ಯಾಗ. ಏನಕ್ಕೆ ಎಣ್ಣೆ ಹಾಕ್ಬೇಕು? ಮಾವಿನಕಾಯಿ ಎದ್ದು ತಕ್ಕೋಬೇಕು ಅದ್ರಾಗ. ಎದ್ದಿ ಅಷ್ಟು ಎದ್ದಿಯಾ? ಸ್ವಲ್ಪ ಸ್ವಲ್ಪ ಎದ್ದು ತಕ್ಕೋಬೇಕು. ನಿಂಗೆ ಎಣ್ಣೆಗೆ ಎದ್ದಿ ತಕ್ಕೊಂಡ್ರ ಈ ಎಲ್ಲ ಸಾಮಗ್ರಿಗಳು ಎಣ್ಣೆ ಹಾಕಿ ತಕ್ಕೊಂಡ್ರೆ ಎದ್ದಿ ಸೇರ್ತದ ಅದಕ್ಕೆ. ನಾವು ಮೇಲೆ ಆಮೇಲೆ ಇದಿಷ್ಟು ಕಲಸಾದ್ಮ್ಯಾಗ ಮೇಲೆ ಎಣ್ಣೆ ಹಾಕ್ಕೋಬೋದು ಮತ್ತೆ. ಈ ಉಪ್ಪಿನಕಾಯಿ ನಮ್ಮವ್ವ ಭಾಳ ಚೆನ್ನಾಗಿ ಆಗ್ತದೆ. ನಮ್ಮವ್ಗಿಂತ ನಮ್ಮವ್ವನ ತಾಯಿ ನಮ್ಮ ಅಜ್ಜಿ ಉಪ್ಪಿನಕಾಯಿ ಅಂದ್ರೆ ನನ್ನ ಗಂಡಗೆ ಭಾಳ ಇಷ್ಟ. ಇರೋ ಮಂಜಿದಾ? ಅಲ್ಲಿಗೆ ಆಫೀಸಿಗೆ ಹೋದ್ರ ಉಪ್ಪಿನಕಾಯಿ ಇಸ್ಕೊಂಬರೋರು. ನಮ್ಮ ಅಜ್ಜಿ ನೆನಪು ಮಾಡಿ ಕೊಡ್ತದ ನನ್ನ ಗಂಡಗೆ. ಮಲ್ಲೆಪ್ಪಗೆ ಇಷ್ಟ ಅಂತ. ಮಲ್ಲೆಪ್ಪ ಇಸ್ತೆ. ನಮ್ಮ ಅಜ್ಜಿ ಗಟ್ಟಿದ್ದಾಗ ಚೆನ್ನಾಗಿದ್ದಾಗ ಎಲ್ರಿಗೂ ಉಪ್ಪಿನಕಾಯಿ ಹಾಕಕ್ಕೆ. ಸರ ನಮ್ಮ ಅಜ್ಜಿ ಗೊಟ್ಟ ಗುಂಟನು ಕಡಿಸಿ ಉಪ್ಪಿನಕಾಯಿ ಹಾಕ್ತದ. ಇವ್ರ ಅಜ್ಜಿ ಇನ್ನೂ ಬದುಕಿದ್ದಾರೆ ಗೈಸ್. ಇವಾಗ ಎಷ್ಟು ವರ್ಷ? ಎಷ್ಟು ವರ್ಷ? 90 ವರ್ಷ ಅಲ್ಲ? 95 ವರ್ಷ. 95 ವರ್ಷ. ಆ ಎಣ್ಣೆನ ಇದು ಆಮೇಲೆ ಹಾಕ್ತದೆ. ಓಕೆ. ಈಗ ಇದಕ್ಕೆ ಖಾರ ಪುಡಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಯಾಳ. ತಿನ್ನೋರು ಜಾಸ್ತಿ ತಿನ್ನೋರು ಹಾಕೋಬೋದು. ರುಚಿಗೆ ತಕ್ಕಷ್ಟು ಬೇಕಾದ್ರೆ ಇಷ್ಟು ಹಾಕ್ಯಾಳ. ಅದು ಮಾವಿನಕಾಯಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತದೆ. ನನ್ನ ತವ್ರ ಮನ್ಯಾಗ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ. ಗಂಡನ ಮನ್ಯಾಗ ನಿಂಬಿಕಾಯಿ ಹುಂಚಿ ಚಟ್ನಿ. ನಮ್ಮ ಅತ್ತಿ ನಮ್ಮ ಅತ್ತಿ ಜಾಸ್ತಿ ಹುಂಚಿ ಚಟ್ನಿ. ನಮ್ಮ ಅಕ್ಕ ನಾನು ಇದ್ದಾಗ ನಿಂಬಿಕಾಯಿ ಹಾಕಕ್ ಶುರು ಮಾಡಿದ್ವಿ. ಆಮೇಲೆ ಆಮ್ಯಾಗ ಬರ್ತಾ ಬರ್ತಾ ಇದನ್ನು ಸ್ವಲ್ಪ ಶುರು ಮಾಡ್ಕೊಂಡ್ವಿ. ಆದ್ರೆ ಇದು ಕಡಿಮೆ, ಮಾವಿನಕಾಯಿ ತಿನ್ನೋದು ಕಡಿಮೆ. ನಿಂಬಿಕಾಯಿ ಹುಂಚಿ ಚಟ್ನಿ ಜಾಸ್ತಿ ಗಂಡನ ಮನೆಗೆ. ಎಲ್ರಿಗೂ ಅವೆರಡೇ ಇಷ್ಟ. ಹುಂಚಿ ಚಟ್ನಿ. ಸಾಸಿವೆ ಪುಡಿ ಹಾಕೊಂಡಿದ್ನಲ್ಲ ಇದನ್ನ ಹಾಕಬೇಕು. ಬಾಯಲ್ಲಿ ನೀರು ಬರ್ತೈತೆ ನಂಗೆ. ಯಾವ ಚಮಚದಿಂದ ಮಾಡಲ್ಲ ನಾನು ಏನೇ ಹಾಕ್ಲಿ ಉಪ್ಪಿನಕಾಯಿ, ಹುಂಚಿ ಚಟ್ನಿ, ನಿಂಬಿಕಾಯಿ ಕೈಲಿಂದ ಮುಟ್ಟಿದ್ರು ಯಾವುದು ಕೆಡಲ್ಲ. ನಾನು ಮೊದಲಿಂದನೂ ಹಾಕಿ. ನನ್ನ ಅಮ್ಮನ ಕೈಗುಣ ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆ ಒಬ್ರು ಸೆಟ್ರ್ ಮಂದಿ ಕರೀತಿದ್ರ, ಅವ್ರ ಕುಟ್ಟಾಗ ಹಾಕ್ಸಿದ್ರ. ಆ ಅಮ್ಮ ಹುಷಾರಿಲ್ದಾಗ ಬಿಟ್ಟಾಗಿಂದ ನಾನೇ ಕುಟ್ಟಿ ನನ್ನ ಕುಟ್ಟಾಗ ತುಂಬಿಸ್ತದ ನಮ್ಮ ಅತ್ತೆ. ಇದು ಮೆಂತ್ಯ ಪುಡಿ. ಮೆಂತ್ಯ ಪುಡಿನೂ ಹಾಕ್ತಾ ಇದೆಯಾ? ಅದಿಷ್ಟು ಇಲ್ಲ, ಅದು ಸ್ವಲ್ಪ. ಅದು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಮೆಂತ್ಯನ ಇದು ಮಿಕ್ಸ್ ಮೆಂತ್ಯನ ಸ್ವಲ್ಪ ಟೇಸ್ಟ್ ಬಾಯಿಗೆ ಚೆನ್ನಾಗಿ ಸಿಗ್ತಾವ ಅಂತ ರುಚಿಗೆ ಅಷ್ಟು ಮೆಂತ್ಯ ಕಾಳು ಹಾಕಬೇಕು. ಬಾಯಿಗೆ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ. ಅರ್ಶಿನ ಸ್ವಲ್ಪ ಹಾಕತ್ನಿ. ಇಲ್ಲ ಅದು ವಿಷ ಜಾಸ್ತಿ ಆಗ್ಬಿಡ್ತದ ಕೈ. ನಾವು ವಿಷ ಅಂತೀವಿ. ನನ್ನ ಮಕ್ಕಳು ಬೈತಾರ. ನಾನೇನ್ ಬೈಯಲ್ಲ. ನನ್ನ ದೊಡ್ಡ ಮಗಳು ಬೈತಾಳ, ಅಮ್ಮ ಕೈ ಅನ್ಬೇಕು, ವಿಷ ಅನ್ಬಾರ್ದು ಅಂತ. ದೊಡ್ಡ ಮಗಳಿಗೂ ಭಾರಿ ಇಷ್ಟ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಅವಳು ನಿಂಬಿಕಾಯಿ ಕಡಿಮೆ ತಿನ್ನೋದು. ನಾನು ತಿನ್ನೋದೇ ಇಲ್ಲ. ಆದ್ರೂ ಅವಳು ಎಲ್ಲಿ ಹೆಂಗಿರ್ಬೇಕು ಹೆಂಗಿಲ್ಲ ಎಲ್ಲಿ ಏನಿರ್ತತ ಅದನ್ನ ತಿಂದು ಅಡ್ಜಸ್ಟ್ ಆಗ್ಬಿಡ್ತಾಳ ನನ್ನ ಮಗಳು. ನಾನೇ ಹೇಳ್ಕೊಟ್ರೆ, ನನ್ನ ಗಂಡಿದ್ದಂಗ ನಾನೇ ಹೇಳ್ಕೊಟ್ರೆ ಅವಳಿಗೆ ಮಮ್ಮಿ. ಹಂಗೆ ಇದೈತ್ ನೋಡು ಸಣ್ಣದು ಯೂಟ್ಯೂಬ್ ಸುಚಿತ್ರ ಅಡಗಲಿ ಚಾನಲ್. ಅವ್ರಿಗೆ ಯಾವುದೊಂದು ಕಡಿಮೆ ಆಗ್ಬಾರ್ದು. ಎಲ್ಲಾ ರೀತಿ ಖುಷಿ ಇರ್ಬೇಕು, ತಿನ್ನಕ್ ಮಜವಾಗಿರ್ಬೇಕು. ಈಗ ನೀವು ನನ್ನ ಮರ್ಯಾದೆ ತೆಗಿಬೇಡಿ ದಯವಿಟ್ಟು. ಈಗ ಬೆಳ್ಳುಳ್ಳಿನ ಸ್ವಲ್ಪ ಹಂಗ ಇದು ಮಾಡ್ಕೊಂಡಿದ್ನಲ್ಲ, ಮಿಕ್ಸಿಗೆ ಹಾಕೊಂಡಿದ್ದೆ, ಜಜ್ಕೊಂಡಿದ್ನಲ್ಲ. ಈಗ ಮತ್ತೆ ಪೂರ್ತಿ ಬೆಳ್ಳುಳ್ಳಿನೂ ಕೂಡ ಇವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತಿ. ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೆ? ಬೆಳ್ಳುಳ್ಳಿ 5 ಬೆಳ್ಳುಳ್ಳಿ ಸುಲ್ಕೊಂಡಿ. 5 ಇಡೀ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ. ದೊಡ್ಡ ಬೆಳ್ಳುಳ್ಳಿನ ಸುಲ್ಕೊಂಡಿನ 5. ಓಕೆ. ಉಪ್ಪು ಉಪ್ಪು ಮತ್ತೆ ಎಣ್ಣೆ ಜಾಸ್ತಿ ಇರಬೇಕು. ಯಾಕಂದ್ರೆ ಉಪ್ಪಿನಕಾಯಿ ಕೆಡಲ್ಲ. ವರ್ಷಾನ್ಗಟ್ಲೆ ಇಟ್ಟು ತಿನ್ಬೋದು.
ಖಾರ ಇನ್ನು ಸ್ವಲ್ಪ ಹಿಡಿತೈತಿ, ಇದಿಷ್ಟು ಹಾಕ್ಬಿಡ್ತೀನಿ. ನಾವು ಖಾರ ಜಾಸ್ತಿ ತಿಂತೀವಿ. ನಾನು ತಿಂತೀನಿ. ನಾವಲ್ಲ, ನಾನು ತಿಂತೀನಿ, ನನ್ನ ದೊಡ್ಡ ಮಗಳು ತಿಂತಾಳೆ. ಮಿಸ್ಗೈಡ್ ಮಾಡಬೇಡ ಮಮ್ಮಿ ಪ್ಲೀಸ್. ನಾನು ತಿನ್ನಲ್ಲ. ನಾನು ನನ್ನ ದೊಡ್ಡ ಮಗಳು ತಿಂತೀವಿ, ಈಗ ತಿನ್ನಲ್ಲ ಖಾರ. ಹೌದು, ಅದು ಚೆನ್ನಾಗಿ ತಿನ್ಸತ್ತದು. ಅದೆಲ್ಲ ತಿಂತೈತಿ. ಅದು ನನ್ನ ಮಗಳು, ಇದು ಅವ್ರ ಅಪ್ಪನ ಮಗಳು. ಇವರು ನಮ್ಮ ಚಾನಲ್ ಬಂದಿರೋ ಅಪ್ಪನ ಮಗಳೇ. ಹೌದು, ಬಾರಿ. ಈಗ ಕಲ್ಸ್ಕೊಂಡಿದ್ವಲ್ಲ ಮಾವಿನಕಾಯಿನ, ಅದೇ ಎಣ್ಣಿನ ಇದಕ್ಕೆ ಹಾಕತ್ತೀನಿ. ಅದಿಷ್ಟು ಎಣ್ಣೆನ. ಅದು ಪಾತ್ರೆ ಸಣ್ಣದಾಕ ಇದ್ರಾಗ ಹಾಕತ್ ನೋಡ್ಕೊಂಡ್ರೆ ಪುಟ್ಟಿಗೆ ಇದ್ರಲ್ಲಿ ಹಾಕಿ ಮಿಕ್ಸಿಂಗ್ ಬೌಲ್ ಸಣ್ಣ ಇದ್ದಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ನಮ್ಮ ಗೆಸ್ಟ್ ರಾಜೇಶ್ವರಿ ಹಳದಿ ಅವರು ನೋಡ್ರಿ, ಇನ್ನು ಸ್ವಲ್ಪ ಎಣ್ಣೆ ಹಾಕತ್ನಿ. ಒಂದು ಸ್ವಲ್ಪ ಎಣ್ಣೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀಯ. ನಿಮ್ಮ ಸಣ್ಣ ಮಗಳ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಸಣ್ಣ ಮಗಳು ಮಾತ್ರ ತುಂಬಾ ಒಳ್ಳೆಯವಳು. ಎಲ್ಲ ನನ್ನ ನೋಡ್ಕೊಂತ ಹೋಗ್ತಾಳ. ನಾನು ಏನೋ ನಿಜವಾಗಿ ಹೇಳ್ತೀನಿ, ಏನು ಕೆಲಸ ಮಾಡಲ್ಲ. ನಾನೇನು ಮಾಡಲ್ಲ, ಎಲ್ಲ ಅವಳೇ ಮಾಡ್ತಾಳ. ಅಡಿಗೆ ಮಾತ್ರ ಮಾಡ್ತೀನಿ. ಅವಳು ಈ ಡಯಟ್ ಶುರು ಮಾಡಿದಾಗಿಂದ ಅಡಿಗೆ ಕೂಡ ಅವಳೇ ಮಾಡ್ಕೊಳಕತ್ತಾಳ. ಸ್ವಲ್ಪ ಹೆಲ್ದಿ ಆಗಿರ್ಬೇಕಲ್ವಾ ಗೈಸ್. ಚೆನ್ನಾಗಿ ತಿನ್ನಿ, ಒಳ್ಳೆಯ ಆಹಾರ ತಿನ್ನಿ, ಇಷ್ಟೇ. ಮಮ್ಮಿ ಆಯ್ತು, ಇದು ನಿಂಗೆ ಡಬ್ಬಿಗೆ ತುಂಬಿಡ್ಬೇಕಾ? ನನ್ನ ಸಣ್ಣ ಮಗಳ ಬಗ್ಗೆ ಹೇಳಿ ಅಂದ ತಕ್ಷಣ ಎರಡೇ ತುಂಬಾ ಒಳ್ಳೆ ಹುಡುಗಿ. 20 ಸೆಕೆಂಡಲ್ಲಿ ಹೇಳಿದ್ರು. ಅಕಸ್ಮಾತ್ ಈಗ ದೊಡ್ಡ ಮಗಳ ಬಗ್ಗೆ ಕೇಳಿದ್ರೆ ನಾನು ಅವಳ ಬಗ್ಗೆ ಹೇಳಕ್ ಮಾತೇ ಇಲ್ಲ. ಲಾಗ್ ನಂದು ವಿಡಿಯೋ ಬಂದ್ಬಿಟ್ಟು ಇಡೀ ವರ್ಷ ಹಾಕ್ಬೋದು, ಅಷ್ಟು ಹೇಳ್ಬಿಡ್ತಾರೆ. ಸೊ ನಾನು ಕೇಳಲ್ಲ. ಇವಳು ಒಳ್ಳೆಯವಳು. ಇವಳು ಒಳ್ಳೆಯವಳಲ್ಲ, ಒಳ್ಳೆಯವಳು. ನೀವು ಇವಳಿಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ತುಂಬಾ ಚೆನ್ನಾಗಿ ಕಷ್ಟ ಬಿಡ್ತಾಳ, ಎಲ್ಲ ಅದಕ್ಕೋಸ್ಕರ ಮಾಡ್ತಾಳ. ಅವಳು ಆಫೀಸ್ಗೆ ಹೋಗ್ತಾಳ ಪಾಪ. ಈಗ ರುಚಿ ನೋಡಿ, ಸುಚಿತ್ರ ಅಡಲಿ ಯೂಟ್ಯೂಬ್ ಚಾನಲ್ ಅವರೇ, ರುಚಿ ನೋಡಿ. ನನ್ನ ಅಮ್ಮನ ಉಪ್ಪಿನಕಾಯಿ ರುಚಿ ನೋಡೋ ಸಮಯ. ಮಮ್ಮಿ ಎಣ್ಣೆ ಮಮ್ಮಿ ನನ್ನ ಮಗಳ ಇದ್ ಬಿಡಿದ್ರೆ ಹಿಂದೆ ನೋಡ್ತಿದ್ದಲ್ಲ, ಮುಂದೆ ನೋಡ್ತಿದ್ಲ. ಅಮ್ಮ ಕೊಡಮ್ಮ, ಅಮ್ಮ ಬಾಯಿ ನೀರ್ ಬರ್ತದ, ಕೊಡಮ್ಮ ಅಂತ ತಿಂದು ಬಿಡ್ತದ್ಲು. ಹುಳಿ ಕಾಯಿ ಹುಳಿ ಇರ್ತದ, ಚೆನ್ನಾಗಿದೆ. ಅದು ಕಳಿಬೇಕು ಸ್ವಲ್ಪ. ಉಪ್ಪು ಎಲ್ಲ ಸಾಕ? ಸಾಕು. ನಾನು ಸ್ವಲ್ಪ ಉಪ್ಪು ಕಡಿಮೆ. ನಾ ಉಪ್ಪಿನಕಾಯಿ ಸ್ವಲ್ಪ ತಿನ್ನಲ್ಲ. ಈಕಿ ಮಾವಿನಕಾಯಿ ಉಪ್ಪಿನಕಾಯಿ ಈಕಿ ತಿನ್ನಲ್ಲ. ಹುಂಚಿ ಚಟ್ನಿ ತಿಂತಾಳ, ನಿಂಬಿಕಾಯಿ ತಿಂತಾಳ, ಅಷ್ಟೇ ಕಡಿಮೆ. ಅದು ಯಾವುದೋ ಉಪ್ಪಿನಕಾಯಿ ಮಾತ್ರ ಇವಳು ಒಟ್ಟ ತಿನ್ನಲ್ಲ, ಕಡಿಮೆ. ನನ್ನ ದೊಡ್ಡ ಮಗಳ ಅದಾಳಲ್ಲ ಉಪ್ಪಿನಕಾಯಿ, ಅವಳು ಉಪ್ಪಿನಕಾಯಿ ಊಟನೇ ಇಲ್ಲ. ಹುಣಸಿ ಚಟ್ನಿ, ಉಪ್ಪಿನಕಾಯಿ ಪ್ರತಿಯೊಂದು ಊಟಕ್ಕೆ ಇರ್ಬೇಕು ಅವಳಿಗೆ. ಆದ್ರೆ ಇಲ್ಲ ಅಂದ್ರು ಇದ್ಕೊಂಡು ಹೋಗ್ತಾಳೆ, ಏನಿರ್ತತೆ ಅಷ್ಟು ತಿಂತಾಳ. ಇಲ್ಲ ಅಂತ ಎಲ್ಲಿ ಹೇಳಿಕೆಣಲ್ಲ. ನಾವು ಹೊಂದಿಕೆಣ ಬುದ್ಧಿ ಭಾಳ ನನ್ನ ಮಗಳಿಗೆ ಐತಿ, ಇವಳಿಗೂ ಐತಿ. ಆದ್ರೂ ದುಡ್ದಾಗ್ಲಿ ನಾನು ತಿನ್ನಬೇಕಂದ್ರೆ ಛಲಗಾರ ಹೆಣ್ಣು. ಉಪ್ಪಿನಕಾಯಿ ರೆಸಿಪಿ ಮಾಡ್ತಾ ಇದೀವಿ ಮಮ್ಮಿ. ನಿನ್ ಮಗಳ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ, ದಯವಿಟ್ಟು ಪ್ಲೀಸ್. ನನ್ನ ಮಗಳೇ ಇರ್ಬೇಕೇ. ಇಷ್ಟೇ, ನಮ್ಗೆ ಬೆಲೆನೇ ಇಲ್ಲ. ಈಗ ಉಪ್ಪಿನಕಾಯಿ ಆಗೈತಿ. ಇದನ್ನ ಡಬ್ಬಿಗೆ ತುಂಬಿ ಹಾಕೋ ಪ್ಯಾನ್. ಅಂಡ್ ಡಬ್ಬಿಗೆ ತುಂಬಿ ಹೇಳಿ 2 ದಿನ ಕಳಿಬೇಕದು. ಅಂದ್ರೆ ಕಳಿಬೇಕಂದ್ರೆ ಏನು ಹೇಳಿ ಮಮ್ಮಿ? ಮೆತ್ತಗಾಗ್ಬೇಕು. ಸಮಾಧಾನ. ಈ ತರ ಡಬ್ಬಿ ಇಲ್ಲ ಅಂದ್ರೂ ಗಾಜಿನ ಭರಣಿಯಾಗ ಹಾಕಿಟ್ಕೊಳ್ಳಿ. ಆ ತರ ಪಿಂಗಾಣಿ ಭರಣಿ ಬರುತ್ತಲ್ಲ, ಅದ್ರಲ್ಲಿ ಹಾಕಿಟ್ರು ನಡೆಯುತ್ತೆ. ಪ್ಲಾಸ್ಟಿಕ್ ಡಬ್ಬಿ ಇಲ್ಲ ಅಂದ್ರೆ ಸ್ಟೀಲ್ ಡಬ್ಬಿಲಿ ಹಾಕಿಡ್ಬೇಡಿ. ಮತ್ತೆ ಎಲ್ಲ ಹಪ್ಪಳದ್ದು ಸೊಂಡಿಗೆ ಮಾಡೋದು, ಮಜ್ಜಿ ಮೆಣಸಿಕಾಯಿ ಮಾಡ. ಇವಾಗ ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲರೂ ಮನ್ಯಾಗ ಇವೇ ಕೆಲಸ. ನಮ್ಮ ಹಳ್ಳಿಗಳಾಗಂತೂ ಭಾಳ ಇವನ್ನೇ ಮಾಡ್ತಾರೆ. ಶಾವಿಗೆ ಮಾಡೋದು, ಸೌತಿ ಬೀಜ. ನಮ್ಮ ಅತ್ತಿಗೆ ಇವೆಲ್ಲ ಇರ್ಬೇಕಿತ್ತು, ಶುರು ಮಾಡಿಬಿಡ್ತದ್ರು. ಸೌತಿ ಬೀಜ, ಶಾವಿಗೆ, ಉಪ್ಪಿನಕಾಯಿ, ಮಜ್ಜಿ ಮೆಣಸಿನ್ಕಾಯಿ, ಸೊಂಡಿಗೆ, ಹಪ್ಪಳ ಮುಗಿಸ್ಬಿಡ್ಬೇಕಾಕಿ ಗಡ 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 ಗಡ. ಅಷ್ಟು ತಾನು ತಿನ್ನಿಲ್ಲ ಅಂದ್ರೆ ಪದ್ಧತಿ ಯಾವ್ದೋ ಬಿಡ್ತದಲ್ಲ. ಮತ್ತೆ ಹೌದು, ನಮ್ಮ ಸರ್ವಮ್ಮ ಎಲ್ಲ ಮಾಡ್ತೀವಿ. ಎಲ್ಲ ಪದ್ಧತಿ ಇಷ್ಟಿಷ್ಟೇ ಆಗ್ಲಿ ಮಾಡ್ಕೊಂತ ಇರೋವರೆಗೂ ಮಾಡ್ಕೊಂಡ ಹೋದ್. ನಮ್ಮ ಅಮ್ಮಂಗೆ ದೊಡ್ಡ ಮಗಳೇ ಇಷ್ಟ, ಬಟ್ ನಮ್ಮ ಸರ್ವಮ್ಮ ನಾನೇ ಇಷ್ಟ. ಪ್ರೀತಿ ಮೊಮ್ಮಗಳನ್ನ ಮತ್ತಿ ನಾನೇ. ಇದು ಬೇಕಂದ್ರೆ ನಿಮ್ ಮೇಲ್ಗಡೆ ಎಣ್ಣೆ ಹಾಕೋಬಹುದು.
ಇಷ್ಟೇ ಉಪ್ಪಿನಕಾಯಿ ಉಪ್ಪಿನಕಾಯಿ ರೆಡಿ. ಒಂದು ಮಾವಿನಕಾಯಿ ಇದ್ರೆ ಒಂದು 5 ನಿಮಿಷದಲ್ಲಿ ಉಪ್ಪಿನಕಾಯಿ ಹಾಕಿರ್ಬೋದು. ಅವೆಲ್ಲ ಇತ್ತು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ರ 10 ನಿಮಿಷನೂ ಬೇಕಾಗಲ್ಲ. ಹೌದು. ನಾನು 5 ನಿಮಿಷ ಕಲಸಿಟ್ಬಿಡ್ತೀನಿ ಉಪ್ಪಿನಕಾಯಿ. ನನ್ನ ಮಗಳು ಯೂಟ್ಯೂಬ್ ಚಾನಲ್ಗೋಸ್ಕರ ನಾನು ನಿಮಗೆ ಉಪ್ಪಿನಕಾಯಿ ಎಲ್ರಿಗೂ ತೋರಿಸ್ಕೊಟ್ಟೇನೆ, ಅವಳಿಗೋಸ್ಕರ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಡು ಸಮಯ ಮಾಡಿಕೊಟ್ಟಿದ್ದಕ್ಕೆ. ಗೆಸ್ಟ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ, ಬರ್ತಾರೆ. ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದ ಬೆಲ್ಸ್. ಇಷ್ಟೇ ಈ ಒಂದು ಉಪ್ಪಿನಕಾಯಿ ರೆಸಿಪಿ. ಮಾವಿನಕಾಯಿ ಉಪ್ಪಿನಕಾಯಿ ದಿಢೀರಾಗಿ ಒಂದು 10 ನಿಮಿಷದಲ್ಲಿ ಹಾಕೊಂಡು, ಬಟ್ 2 ದಿನ ಆದ್ಮೇಲೆ ಒಂದ್ ಸ್ವಲ್ಪ ಕಳೆಯುತ್ತೆ, ಯಾಕಂದ್ರೆ ನಾವೆಲ್ಲದು ಹಸಿ ಹೋಗ್ಬಿಡುತ್ತೆ. ಹಸಿ ಸಾಸಿವೆ ಮೆಂತ್ಯ ಅದೆಲ್ಲ 2 ದಿನ ಎರಡು ದಿನಕ್ಕೆ ಸ್ವಲ್ಪ ತಿನ್ಬೋದು. ಪೂರ್ತಿ ತಿನ್ನಕ್ಕಂದ್ರೆ 1 ವಾರ ಅಂತೂ ಬೇಕು. 1 ವಾರ ಬೇಕಂದ್ರೆ ಹಾ 1 ವಾರ ಅನ್ಕೊಳ್ಳಿ. 2 ದಿನದಲ್ಲಿ ತಿನ್ಬೋದು. ಅದು ಹಸಿದು ವಾಸನೆ ಎಲ್ಲ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅದು ಕಳಿಯಕ್ ಬಿಡ್ತಾರೆ. ಅಂದ್ರೆ ಮತ್ತೆ ನಮ್ಮನೇಲಿ ಯಾವ ತರ ಅಂದ್ರೆ ಮಂಗಳವಾರ ಶುಕ್ರವಾರ ಇದನ್ನ ಓಪನ್ ಮಾಡಲ್ಲ, ತೆಗಿಯಲ್ಲ, ಕಡೆಗೆ ತೆಗಿಯಲ್ಲ. ಇದೇನು ಭರಣಿ ಗಡಿಗೆ ಅಂತಲ್ಲಿ ಹಾಕಿರ್ತೀವಲ್ಲ, ತೆಗಿಯಲ್ಲ ಹೊರಗೆ. ಮಂಗಳವಾರ ಯಾರಿಗೂ ಕೊಡಲ್ಲ, ಬಿಕಾಸ್ ಅದನ್ನ ಉಪ್ಪಿನಕಾಯಿನ ಲಕ್ಷ್ಮಿ ಅಂತ ಕೊಡಲ್ಲ ಹೇಳ್ತಾರೆ ಅಷ್ಟೇ. ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ, ನಮ್ಮ ಗೆಸ್ಟ್ ಅವರ ರೆಸಿಪಿ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆದಷ್ಟು ಬೇಗ ನಮ್ಮ ಗೆಸ್ಟ್ ಫ್ರೀ ಇದ್ದರೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ನಾನೀಗ ನಮ್ಮ ಗೆಸ್ಟ್ನ ಬೀಳ್ಕೊಡುವ ಸಮಾರಂಭ. ಥ್ಯಾಂಕ್ ಯು ಗೆಸ್ಟ್, ನಿಮ್ಮ ಟೈಮ್ ನಮಗೋಸ್ಕರ ಬಿಡು ಮಾಡಿ ಒಂದು ಒಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದಕ್ಕೆ. ಅಂದರೆ ಆದಷ್ಟು ಬೇಗ ನಿಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ ಮಾಡಿ. ಹೇಳಿದ್ರೆ ನೀವು ಪೇಮೆಂಟ್ ಕೊಟ್ಟಿಲ್ಲ, ಈ ಉಪ್ಪಿನಕಾಯಿ ಹೆಂಗಾಗೈತೆ ಅಂತ ನೀವು ತಿಳಿಸ್ರಿ. ಸುಚಿತ್ರ ಅಡಗಲಿಗೆ ಚಾನಲ್ಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ಲರೂ ಪ್ರೋತ್ಸಾಹಿಸ್ರಿ, ಬೆಳಿಲಿ ಹುಡುಗಿ ಸಣ್ಣಳು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಗೆಸ್ಟ್. ಹೋಗಿ ಬನ್ನಿ, ಬಾಯ್. ತಗೊಳ್ಳಿ ನಿಮ್ಮ ಉಪ್ಪಿನಕಾಯಿ ಅಲ್ಲಿ ಅಷ್ಟೇ. ನಿಮಗೆ ಈ ಒಂದು ಉಪ್ಪಿನಕಾಯಿ ರೆಸಿಪಿ ಇಷ್ಟ ಇದೆ ಅಂತ ಭಾವಿಸ್ತೀನಿ. ಅಂಡ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ನಾನು ಅಮ್ಮನ ಜೊತೆ ಸಿಗ್ತೀನಿ. ಅಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಬಾಯ್.